Aptas Ayurveda Trust, Reach Ayurveda to Each. Celebrating its 10th anniversary presents Ayurgrama 3.0, third edition of National Level Ayurveda Contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapeeth. Prize for the contest is sponsored by Vaidya Chetan Upadhyaya, founder and managing director of Prana Vaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu. Punarvasu 2.0, International Summit on Indriya Arogya. Theme: Harsha, Health Advocacy for Renaissance of Sensory Health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. ನಮಸ್ತೆ ಎಲ್ಲರಿಗೂ. ನಾವು ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ದಾವಣಗೆರೆಯಿಂದ ಬಂದಿದ್ದೀವಿ. ಆಯುಗ್ರಾಮ 3.0 ಪ್ರೀ ಸರ್ವೆಗಾಗಿ ಕಕ್ಕರಗೊಳ್ಳ ಗ್ರಾಮಕ್ಕೆ ಬಂದಿದ್ದೀವಿ. ಕರ್ನಾಟಕದ ಹೃದಯ ಭಾಗವಾದಂತಹ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಒಂದು ವಿಶೇಷವಾಗಿರುವಂತಹ ಮಾದರಿ ಗ್ರಾಮ ಕಕ್ಕರಗೊಳ್ಳ. ಈ ಗ್ರಾಮದ ವಿಶೇಷ ಏನೆಂದರೆ ಇಲ್ಲಿ ಸರಿಸುಮಾರು 86% ಸಾಕ್ಷರತೆ ಇದ್ದು ಇದೊಂದು ಇಡೀ ರಾಜ್ಯಕ್ಕೆ ಮಾದರಿ ಗ್ರಾಮವಾಗಿರುವುದು ಅತ್ಯಂತ ವಿರಳ ಮತ್ತು ಶ್ಲಾಘನೀಯ. ಇಂತಹ ಒಂದು ಉತ್ಕೃಷ್ಟವಾಗಿರುವ ಜ್ಞಾನ ದೇಗುಲದಂತಹ ಈ ಗ್ರಾಮದಲ್ಲಿ ಆರೋಗ್ಯ ಕ್ರಾಂತಿಯ ಅಂಗವಾಗಿ ಆಯುರ್ಗ್ರಾಮ 3.0 2026 ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. 2011ರ ಜನಗಣತಿಯ ಪ್ರಕಾರ ಈ ಗ್ರಾಮದಲ್ಲಿ ಒಟ್ಟು 966 ಕುಟುಂಬಗಳು ವಾಸಿಸುತ್ತಿವೆ. ಗ್ರಾಮದ ಒಟ್ಟು ಜನಸಂಖ್ಯೆ 4604 ಆಗಿದ್ದು ಇದರಲ್ಲಿ 2337 ಪುರುಷರು ಮತ್ತು 2267 ಮಹಿಳೆಯರು ಸೇರಿದ್ದಾರೆ. ಈ ಗ್ರಾಮವು 1111.67 ಹೆಕ್ಟೇರ್ ಅಂದರೆ ಸುಮಾರು 11.12 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಸುತ್ತಮುತ್ತಲಿನ ಗ್ರಾಮಗಳಿಗೆ ಹೋಲಿಸಿದರೆ ಇದು ಭೌತಿಕವಾಗಿ ದೊಡ್ಡದಾದ ಗ್ರಾಮ ಪ್ರದೇಶಗಳಲ್ಲಿ ಒಂದಾಗಿದೆ. ಇಲ್ಲಿ 80%ಕ್ಕೂ ಹೆಚ್ಚು ಜನರಿಗೆ ಕೃಷಿಯೇ ಮುಖ್ಯ ಜೀವನೋಪಾಯವಾಗಿದೆ. ಫಲವತ್ತಾದ ಭೂಮಿಯಲ್ಲಿ ಮುಖ್ಯವಾಗಿ ಭತ್ತ, ರಾಗಿ ಮತ್ತು ಮೆಕ್ಕೆಜೋಳಗಳನ್ನು ಬೆಳೆಯಲಾಗುತ್ತದೆ. 76.37% ಸಾಕ್ಷರತೆ ಹೊಂದಿರುವ ಈ ಗ್ರಾಮದಲ್ಲಿ ಶಿಕ್ಷಣ ಮತ್ತು ಕೃಷಿಗೆ ಎಲ್ಲರೂ ಸಮಾನ ಆದ್ಯತೆ ನೀಡುತ್ತಾರೆ. ಸಕ್ರಿಯ ಗ್ರಾಮ ಪಂಚಾಯಿತಿ, ಭದ್ರಾ ಕಾಲುವೆ ನೀರು, ಸ್ವಚ್ಛ ಚರಂಡಿ ವ್ಯವಸ್ಥೆ, ರಸ್ತೆ, ವಿದ್ಯುತ್, ಕುಡಿಯುವ ನೀರಿನಂತಹ ಮೂಲ ಸೌಕರ್ಯಗಳಿಂದ ಗ್ರಾಮ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಆರೋಗ್ಯ ಇಲಾಖೆಯಿಂದ ಲಸಿಕೆ, ತಾಯಿ ಮಗು ಯೋಜನೆಗಳು ನಡೆಯುತ್ತಲೇ ಇವೆ.
ನಮ್ಮ ಮುಂಬರುವ 7 ದಿನಗಳ ವಿಶೇಷ ಶಿಬಿರದ ಯಶಸ್ಸಿಗೆ ಈ ಪ್ರೀ ಕ್ಯಾಂಪ್ ಸರ್ವೆ ಅತ್ಯಂತ ಮಹತ್ವದ ಮುನ್ನುಡಿಯಾಯಿತು. ಗ್ರಾಮದ ನೈಜ ಸ್ಥಿತಿಯನ್ನು ಅರಿಯಲು ನಮ್ಮ ತಂಡವು ಹಳ್ಳಿಯ ಪ್ರತಿಯೊಂದು ಮನೆಗೆ ಮತ್ತು ಗಲ್ಲಿಗಳಿಗೆ ಭೇಟಿ ನೀಡಿತು. ಗ್ರಾಮಸ್ಥರೊಂದಿಗೆ ನೇರ ಸಂವಾದ ನಡೆಸಿ ಅವರ ದೈನಂದಿನ ಜೀವನದ ಶೈಲಿಯನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಮುಖ್ಯ ಉದ್ದೇಶವಾಯಿತು. ನಾವು ಜನರೊಂದಿಗೆ ಮುಕ್ತವಾಗಿ ಮಾತನಾಡಿದಾಗ ಅವರ ಕೃಷಿ ಪದ್ಧತಿಗಳು ಮತ್ತು ಶಿಕ್ಷಣದ ಮೇಲಿರುವ ಅಪಾರ ಆಸಕ್ತಿ ನಮಗೆ ಕಂಡುಬಂದಿತು. ಹಳ್ಳಿಯ ಹಿರಿಯರು ಮತ್ತು ಮಹಿಳೆಯರು ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡು ಗ್ರಾಮದ ಸಾರ್ವಜನಿಕ ನೈರ್ಮಲ್ಯ, ಕುಡಿಯುವ ನೀರಿನ ಸೌಕರ್ಯ ಹಾಗೂ ಪ್ರಸ್ತುತ ಇರುವ ಮೂಲ ಸೌಕರ್ಯಗಳ ಸವಾಲುಗಳ ಬಗ್ಗೆ ನಮ್ಮೊಂದಿಗೆ ವಿವರಗಳನ್ನು ಹಂಚಿಕೊಂಡರು. ಈ ಪೂರ್ವ ಸಮೀಕ್ಷೆಯ ಸಂವಾದದಲ್ಲಿ ನಾವು ಜನರ ಆರೋಗ್ಯ ಸ್ಥಿತಿಗತಿಯ ಬಗ್ಗೆಯೂ ಪ್ರಮುಖ ಅವಲೋಕನ ನಡೆಸಿದೆವು. ಕೃಷಿ ಚಟುವಟಿಕೆಗಳ ಧೂಳು ಮತ್ತು ಹವಾಮಾನ ವೈಪರೀತ್ಯದೊಂದಿಗೆ ಸ್ಥಳೀಯರಲ್ಲಿ ಪ್ರಮುಖವಾಗಿ ಕಣ್ಣು, ಮೂಗು ಮತ್ತು ಕಿವಿಗಳ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಸೊಳ್ಳೆಗಳಿಂದ ಹರಡುವ ಜ್ವರದಂತಹ ತೊಂದರೆಗಳು ಹೆಚ್ಚಾಗಿ ಕಾಡುತ್ತಿರುವುದು ನಮ್ಮ ಸರ್ವೆಯ ಮೂಲಕ ಸ್ಪಷ್ಟವಾಗಿ ಗೋಚರಿಸಿತು. ಗ್ರಾಮಸ್ಥರು ನೀಡಿದ ಈ ಎಲ್ಲ ಮುಕ್ತ ಅನಿಸಿಕೆಗಳು ಮತ್ತು ಅಮೂಲ್ಯ ಮಾಹಿತಿಗಳು ನಮ್ಮ ಪ್ರೀ ಕ್ಯಾಂಪ್ ಸರ್ವೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿಸಿತು. ಗ್ರಾಮದ ಮಲ್ಟಿ ಟಾಸ್ಕಿಂಗ್ ವಾಲಂಟಿಯರ್. ನಾನು ಅಕ್ಷತಾ. ನಾನು ದೀಪ್ತಿ. ನಾವು ಮಾಡಿರೋಂತ ಸರ್ವೆ ಕ್ವಶನ್ಸ್ ಜನರಿಗೆಲ್ಲ ಚೆನ್ನಾಗಿ ಅರ್ಥ ಆಯ್ತು. ಅವ್ರು ಕೊಟ್ಟಿರೋಂತ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಅವ್ರ ಆರೋಗ್ಯ, ಅವ್ರ ಇಂದ್ರಿಯ ಬಗ್ಗೆ ಅವ್ರಿಗೆಲ್ಲ ಕರೆಕ್ಟ್ ಅರ್ಥ ಆಯ್ತು. ಮತ್ತೆ ಅವ್ರಿಗೆ ಏನ್ ಕಷ್ಟ ಆಗ್ತಿದೆ, ಅವ್ರ ಯಾವ ಇಂದ್ರಿಯ ಬಗ್ಗೆ ತೊಂದರೆ ಆಗ್ತಿದೆ ಅನ್ನೋದು ನಮಗ್ ಗೊತ್ತಾಯ್ತು ಈ ಸರ್ವೆಯಿಂದ. ನಮ್ಗೆ ಏನ್ ಕಷ್ಟ ಕೊಡ್ತು ಅಂತಂದ್ರೆ, ನಾವು ಫಸ್ಟ್ ಡೇ ಸರ್ವೆ ಮಾಡ್ಬೇಕಾದ್ರೆ ಜನರ ಜೊತೆ ಮಾತಾಡಬೇಕಾದ್ರೆ ಅವ್ರಿಗೆ ನಮ್ಗೆ ಇನ್ನೂ ಕನ್ವಿನ್ಸ್ ಸ್ವಲ್ಪ ಆಯ್ತು. ಆಮೇಲೆ ಬರ್ತಾ ಅವ್ರು ನಮ್ಗೆ ಅಡ್ಜಸ್ಟ್ ಆಯ್ತು. ಆರೋಗ್ಯವೇ ಮಹಾಭಾಗ್ಯ. ಈ ಕಾರ್ಯಕ್ರಮದಲ್ಲಿ ಅಂಗೈಯಲ್ಲಿ ಆರೋಗ್ಯ ಎಂಬಂತೆ ಚಿಕಿತ್ಸೆಗಿಂತ ರೋಗ ತಡೆಗಟ್ಟುವಿಕೆ ಶ್ರೇಷ್ಠ ಎಂದು ನಮ್ಮ ಪುರಾತನ ವೈದ್ಯಕೀಯ ಚಿಕಿತ್ಸಾ ಪದ್ಧತಿಗಳು, ವಿಶೇಷವಾಗಿ ಆಯುರ್ವೇದ ಪದ್ಧತಿ ಹೇಳಿಕೊಟ್ಟಿರುತ್ತದೆ. ಆಯುರ್ಗ್ರಾಮ 3.0 2026 ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ಮನೆಗೂ ಆಯುರ್ವೇದದ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳನ್ನು ತಲುಪಿಸುವುದು ಹಾಗೂ ರೋಗ ತಡೆಗಟ್ಟುವಿಕೆಗೆ ಬೇಕಾದ ವಿಶೇಷ ಮಾಹಿತಿಯ ಜಾಗೃತಿಯನ್ನು ಮೂಡಿಸುವುದು. ಅದರಲ್ಲೂ ವಿಶೇಷವಾಗಿ ಪಂಚೇಂದ್ರಿಯಗಳ ಆರೋಗ್ಯ ಮತ್ತು ರೋಗ ತಡೆಗಟ್ಟುವಿಕೆಗೆ ಬೇಕಾದ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಮಕ್ಕಳಿಂದ ವೃದ್ಧರವರೆಗೂ ಪಂಚೇಂದ್ರಿಯಗಳ ಆರೋಗ್ಯ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಸಣ್ಣ ರೋಗ ಲಕ್ಷಣಗಳ ನಿರ್ಲಕ್ಷ್ಯವು ಕಾಲಘಟ್ಟದಲ್ಲಿ ದೊಡ್ಡ ಅನಾರೋಗ್ಯಕ್ಕೆ ಕಾರಣವಾಗುವ ಸಂಭವವನ್ನು ಸಣ್ಣದಿರುವಾಗಲೇ ತಡೆಗಟ್ಟಬಹುದು. ನಮ್ಮ ಮನೆಯಲ್ಲಿ ಹಿರಿಯರಿಗೆ ತಿಳಿಯುವ ಎಷ್ಟೋ ಮನೆಮದ್ದುಗಳು ಹಾಗೂ ಮನೆಯ ಸುತ್ತಮುತ್ತಲಿನ ಗಿಡಮೂಲಿಕೆಗಳು ಹಾಗೂ ವಿಶೇಷ ಪರಿಣಾಮಕಾರಿ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಮೂಲಕ ಬರುವ ಸಾಕಷ್ಟು ಅನಾರೋಗ್ಯಗಳನ್ನು ತಡೆಗಟ್ಟುವಲ್ಲಿ ಈ ಆಯುರ್ಗ್ರಾಮ ಕಾರ್ಯಕ್ರಮವು ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ದಾಪುಗಾಲನ್ನು ಹಾಕುತ್ತಾ ಬರುತ್ತಿದೆ. ಶರೀರೆ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಲೇಬರೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಃ. ಪೃಥ್ವಿರಾಪಶ್ಚ ತೇಜಶ್ಚ ವಾಯುರಾಕಾಶಮೇವ ಚ ಪಂಚೈತಾನಿ ಮಹಾಭೂತಾನಿ ಪ್ರಕೃತಿ ಕಾರಣಾನಿ ಚ. ಆಯುರ್ಗ್ರಾಮದ ಮೊದಲನೆಯ ದಿನ ಈ ಆರಂಭೋತ್ಸವದಲ್ಲಿ ಪಂಚಮಹಾಭೂತಗಳು ಮತ್ತು ಪ್ರಕೃತಿ ಮಾತೆಯನ್ನು ಸ್ಮರಿಸುತ್ತಾ ಪ್ರಾರ್ಥಿಸಿದೆವು. ಇವತ್ತು ಬೆಳಗ್ಗೆ 10 ಗಂಟೆಗೆ ವಿಶ್ವೇಶ್ವರ ಮಠದಲ್ಲಿ ಅಶ್ವಿನಿ ಆಯುರ್ವೇದಿಕ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳ ವತಿಯಿಂದ ಉದ್ಘಾಟನಾ ಕಾರ್ಯಕ್ರಮವಿದೆ. ಸರ್ವರು ತಪ್ಪದಲ್ಲೇ ಬರ್ಬೇಕಪ್ಪ. ಗ್ರಾಮದ ಮುಖ್ಯಸ್ಥರನ್ನು ಒಳಗೊಂಡು ಗ್ರಾಮದ ರೈತರು, ಮಕ್ಕಳು, ಮಾತೆಯರು ಎಲ್ಲರೂ ನಮ್ಮ ಈ ಆಯುರ್ಗ್ರಾಮದ ಆರೋಗ್ಯ ಶಿಬಿರ ಸಪ್ತಾಹಕ್ಕೆ ಕೈಜೋಡಿಸಿ ನಮ್ಮ ಉದ್ದೇಶ ಸಾಕಾರಗೊಳಿಸಲು ನಮ್ಮ ಜೊತೆ ಹೆಜ್ಜೆ ಹಾಕಿದರು. ಹಳ್ಳಿಯ ಸೊಗಡು ಎತ್ತಿನ ಬಂಡಿಗಳನ್ನು ಸಜ್ಜುಗೊಳಿಸಿ ಗ್ರಾಮದಲ್ಲಿ ಪ್ರಚಾರ ಪಥಸಂಚಲನವನ್ನು ಗ್ರಾಮಸ್ಥರೊಂದಿಗೆ ಜಾಗೃತಿ ಮೂಡಿಸಲು ನಡೆದ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಪರಿಚಯ ಸಹಿತ ಆಯುರ್ಗ್ರಾಮದ ಮುಖ್ಯ ಉದ್ದೇಶವನ್ನು ಗ್ರಾಮಸ್ಥರಲ್ಲಿ ಭಿತ್ತಿಪತ್ರಗಳು ಮತ್ತು ಪ್ರಕಟಣಾ ಪತ್ರಗಳೊಂದಿಗೆ ಸಾರಿದೆವು. ಸಂಗೀತ ಸಿಹಿಯಾಗಿರಲಿ, ಕಡಿಮೆಯಾಗಿರಲಿ.
ಆತ್ಮೀಯ ಸ್ವಾಗತದೊಂದಿಗೆ ನಮ್ಮ ಈ ಪಯಣಕ್ಕೆ ಚಾಲನೆ ದೊರೆಯಿತು. ದೇವರ ಸ್ಮರಣೆಯೊಂದಿಗೆ ಭಕ್ತಿಪೂರ್ಣ ಪ್ರಾರ್ಥನೆಯಿಂದ ದಿನವು ಪವಿತ್ರವಾಯಿತು. ಜ್ಞಾನದ ಸಂಕೇತವಾದ ದೀಪವನ್ನು ಬೆಳಗಿಸಿ ನಾವು ಬೆಳಕಿನೆಡೆಗೆ ಹೆಜ್ಜೆ ಇಟ್ಟೆವು. ವೇದಿಕೆ ಮೇಲೆ ಇರುವ ಗಣ್ಯರು ಹಾಗೂ ಅತಿಥಿಗಳಿಗೆ ಸ್ವಾಗತವನ್ನು ಕೋರಿದೆವು. ಹಿರಿಯರ ಮಾತು, ಗಣ್ಯರ ಆಶೀರ್ವಾದದ ನುಡಿಗಳು ನಮ್ಮಲ್ಲಿ ಹೊಸ ಉತ್ಸಾಹ ತುಂಬಿದವು. ಅದೇ ಉತ್ಸಾಹದಲ್ಲಿ ನಮ್ಮ ಕನಸಿನ ಪೋಸ್ಟರ್ ಅನಾವರಣಗೊಂಡಿತು. ಇದು ಕೇವಲ ಪೋಸ್ಟರ್ ಅಲ್ಲ, ನಮ್ಮ ಸಂಕಲ್ಪದ ಪ್ರತಿಬಿಂಬ. ನಮ್ಮ ಇಂದಿನ ಹೆಜ್ಜೆಗಳ ವರದಿ, ಮುಂದಿನ ದಿನಗಳ ವೇಳಾಪಟ್ಟಿ ಎಲ್ಲವನ್ನೂ ನಾವಿಲ್ಲಿ ಹಂಚಿಕೊಂಡೆವು. ನಾವು ಕೆಲಸ ಮಾಡುವ ಪ್ರದೇಶದ ನಕ್ಷೆ ಅನಾವರಣಗೊಂಡಿತು. ಇದು ನಮ್ಮ ಕಾರ್ಯಕ್ಷೇತ್ರಕ್ಕೆ ದಾರಿದೀಪವಾಯಿತು. ಅತ್ಯಂತ ಹೆಮ್ಮೆಯ ಕ್ಷಣ ಕುಟುಂಬ ದತ್ತು ಕಾರ್ಯಕ್ರಮ. ಹಲವು ಕುಟುಂಬಗಳನ್ನು ನಮ್ಮ ಕುಟುಂಬದಂತೆ ಸ್ವೀಕರಿಸಿದ ಕ್ಷಣ. ಕೊನೆಯಲ್ಲಿ ಈ ಸುಂದರ ದಿನದ ನೆನಪಿಗಾಗಿ ಹೆಬ್ಬೆಟ್ಟಿನ ಗುರುತು ಒತ್ತಿ ನಮ್ಮ ಒಗ್ಗಟ್ಟನ್ನು ಸಾರಿದೆವು ಮತ್ತು ಫಲಹಾರವನ್ನು ಹಂಚಿ ನಮ್ಮ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣಗೊಳಿಸಿದೆವು. ಕಾರ್ಯಕ್ರಮ ನಡೆದ ಆವರಣವನ್ನು ನಾವೇ ಸ್ವಚ್ಛಗೊಳಿಸಿದೆವು. ಇದು ಕೇವಲ ಸ್ವಚ್ಛತೆಯಲ್ಲ, ನಮ್ಮ ಜವಾಬ್ದಾರಿಯ ಮೊದಲ ಹೆಜ್ಜೆ. ಪ್ರತಿ ಮೂಲೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಹಾಲ್ ಅನ್ನು ಸಿದ್ಧಗೊಳಿಸಿದೆವು. ಸ್ವಚ್ಛವಾದ ಮನಸ್ಸು, ಸ್ವಚ್ಛವಾದ ಸ್ಥಳದಲ್ಲಿ ಉತ್ತಮ ವಿಚಾರಗಳು ಹುಟ್ಟುತ್ತವೆ ಎಂಬ ನಂಬಿಕೆಯೊಂದಿಗೆ ನಾವೆಲ್ಲರೂ ಒಂದಾಗಿ ಕುಳಿತು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಿದೆವು. ನಮ್ಮ ಮುಂದಿನ ಯೋಜನೆಗಳು, ನಮ್ಮ ಗುರಿಗಳು, ನಮ್ಮ ಕನಸುಗಳು ಎಲ್ಲವನ್ನೂ ಮುಕ್ತ ಮನಸ್ಸಿನಿಂದ ಮಾತನಾಡಿ ಹೊಸ ರೂಪುರೇಷೆಗಳನ್ನು ಸಿದ್ಧಪಡಿಸಿದೆವು. ದಿನದ ಬೆಳಕು ನಿಧಾನವಾಗಿ ಕರಗಿ ಸಂಜೆಯ ಮಂದ ಬೆಳಕು ಆವರಿಸಿದಾಗ ನಮ್ಮ ಪಯಣ ಮನೆಗಳತ್ತ ಸಾಗಿತು. ನಮ್ಮ ಕೈಯಲ್ಲಿ ಇರುವುದು ಕೇವಲ ಒಂದು ಪುಸ್ತಕವಲ್ಲ, ಇದು ಇಂದ್ರಿಯ ಪಾಸ್ಪೋರ್ಟ್. ಇಂದ್ರಿಯ ಅಂದರೆ ನಮ್ಮ ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ದೇಹವೇ ಒಂದು ದೇವಾಲಯ. ಈ ಪಾಸ್ಪೋರ್ಟ್ ಕೇವಲ ಆರೋಗ್ಯದ ದಾಖಲೆಯಲ್ಲ, ಇದು ಒಂದು ಕುಟುಂಬದ ಆರೋಗ್ಯದ ಕನ್ನಡಿ. ಒಂದು ಕುಟುಂಬದ ನಗುವಿನ, ನೋವಿನ, ಆರೋಗ್ಯದ ಸಂಪೂರ್ಣ ಕತೆ ಇದರಲ್ಲಿ ಅಡಗಿದೆ. ನಾವು ಪ್ರತಿ ಮನೆಯ ಬಾಗಿಲು ತಟ್ಟಿದೆವು, ಪ್ರತಿ ಮನೆಗೂ ಈ ಪಾಸ್ಪೋರ್ಟ್ ನೀಡಿದೆವು. ಇದು ನಮ್ಮ ಮತ್ತು ಆ ಕುಟುಂಬದ ನಡುವಿನ ಒಂದು ಬಂಧ. ನಾವು ನಿಮ್ಮೊಂದಿಗಿದ್ದೇವೆ, ನಿಮ್ಮ ಆರೋಗ್ಯದ ಕಾಳಜಿ ನಮ್ಮದು ಎಂಬ ಭರವಸೆಯ ಬಂಧ. ಒಂದು ಪಾಸ್ಪೋರ್ಟ್, ಒಂದು ಭರವಸೆ, ಒಂದು ಹೊಸ ಸಂಬಂಧದ ಆರಂಭ. ಇಂದಿನಿಂದ ಆ ಮನೆ ನಮ್ಮದು, ಆ ಮನೆಯವರೂ ನಮ್ಮವರು. ದಿನದ ಕೆಲಸ ಮುಗಿದು ಊರೆಲ್ಲ ನಿದ್ರೆಗೆ ಜಾರುವ ಹೊತ್ತು. ನಮ್ಮ ಕೆಲಸ ಇನ್ನೂ ಮುಗಿದಿರಲಿಲ್ಲ. ರಾತ್ರಿಯಾಗಿದೆ. ಈಗ ನಮ್ಮ ರಾತ್ರಿಚರ್ಯ ತಪಾಸಣೆ. ಹಗಲೆಲ್ಲ ದುಡಿದ ದೇಹಕ್ಕೆ, ಮನಸ್ಸಿಗೆ ವಿಶ್ರಾಂತಿ ನೀಡುವ ಕಲೆ. ಆರೋಗ್ಯವಂತ ಜೀವನದ ಕೊನೆಯ ಕೊಂಡಿ. ಆಯುರ್ವೇದ ಹೇಳುತ್ತದೆ, ದಿನ ಹೇಗೆ ಮುಖ್ಯವೋ ರಾತ್ರಿಯೂ ಅಷ್ಟೇ ಮುಖ್ಯ. ನಾವು ಮನೆ ಮನೆಗೆ ತೆರಳಿ ನೋಡಿದೆವು. ಮನೆಯಲ್ಲಿ ಬೆಳಕು ಹೇಗಿದೆ, ಮಲಗುವ ಸಮಯ ಸರಿಯಾಗಿದೆಯೇ, ರಾತ್ರಿ ಊಟ ಎಷ್ಟು ಹೊತ್ತಿಗೆ, ಮೊಬೈಲ್ ನೋಡುತ್ತಾ ಮಲಗುತ್ತಿದ್ದಾರೆಯೇ, ನಿದ್ರೆ ಸರಿಯಾಗಿ ಆಗುತ್ತಿದೆಯೇ. ಇದು ಕೇವಲ ತಪಾಸಣೆಯಲ್ಲ, ಇದು ಕಾಳಜಿಯ ಮಾತು. ಒಳ್ಳೆಯ ನಿದ್ರೆ ನಾಳೆ ಆರೋಗ್ಯಕ್ಕೆ ಅಡಿಪಾಯ ಎಂಬ ಸಂದೇಶವನ್ನು ಪ್ರತಿ ಮನದಲ್ಲೂ ಮೂಡಿಸಿದೆವು. ಈ ರಾತ್ರಿ ನಾವು ಕೇವಲ ರಾತ್ರಿಚರ್ಯೆಯನ್ನು ಪರಿಶೀಲಿಸಲಿಲ್ಲ, ಒಂದು ಆರೋಗ್ಯಕರ ನಾಳೆಯ ಕನಸನ್ನು ಹಂಚಿದೆವು. ಎರಡನೇ ದಿನ ಚಕ್ಷು ತೇಜಸ್ವ. ಕಣ್ಣು ತೇಜೋಮಯವಾದದ್ದು, ಅಗ್ನಿ ಪ್ರಧಾನವಾದದ್ದು.
ಆದ್ದರಿಂದ ಕಫ ದೋಷದಿಂದಲೇ ಕಣ್ಣಿಗೆ ಹೆಚ್ಚು ತೊಂದರೆ. ಕಫವನ್ನು ನಿವಾರಿಸುವುದೇ ದೃಷ್ಟಿಯನ್ನು ನಿರ್ಮಲಗೊಳಿಸುವ ಮಾರ್ಗ ಎಂದು ಆಯುರ್ವೇದ ಹೇಳುತ್ತದೆ. ಈ ಜ್ಞಾನದ ಬೆಳಕಿನೊಂದಿಗೆ ನಮ್ಮ 2ನೇ ದಿನ ಆರಂಭ. ಅಂತಹ ಅಸ್ಥಿ ಪ್ರಾರಂಭ ಆರಂಭ ನಮ್ಮೊಳಗೆಯೇ ಇದೆ. ಬೆಳಗಿನ ಯೋಗ ಪ್ರಾಣಾಯಾಮದೊಂದಿಗೆ ಅಂತರಂಗದ ಜಾಗೃತಿ, ನಂತರ ಬಹುಕಂಠಃ ಏಕನಾದ ಆಚಾರ್ಯ ಪರಂಪರೆಯ ಜ್ಞಾನಧಾರೆ, ಸಂಹಿತಾ ಪಠನದ ಪವಿತ್ರ ಘೋಷದೊಂದಿಗೆ ದಿನಕ್ಕೆ ದಿವ್ಯ ಚೈತನ್ಯ. ಇದು ಕೇವಲ ಶಿಬಿರವಲ್ಲ, ಇದೊಂದು ಸೇವಾಯಜ್ಞ. ಕಕ್ಕರಗೊಳ್ಳ ಗ್ರಾಮದಲ್ಲಿ ಮಾನವನ ಕಣ್ಣು ಮತ್ತು ಸಮಗ್ರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಆಯೋಜಿಸಲಾದ ಬೃಹತ್ ಆರೋಗ್ಯ ಶಿಬಿರ. 100ಕ್ಕೂ ಅಧಿಕ ಜನರ ಕಣ್ಣುಗಳು ತಪಾಸಣೆ, 100 ಬಾಳಿಗೆ ಬೆಳಕು ತುಂಬುವ ಪ್ರಯತ್ನ. ಇಲ್ಲಿಯ ವ್ಯವಸ್ಥೆ ಹೀಗಿತ್ತು: ನೋಂದಣಿ ಮತ್ತು ಪೂರ್ವ ವೈದ್ಯಕೀಯ ಇತಿಹಾಸ ದಾಖಲೆ, ರಕ್ತದೊತ್ತಡ ಮತ್ತು ವೈಟಾಲಿಟಿ ತಪಾಸಣೆ, ವೈಜ್ಞಾನಿಕ ನೇತ್ರ ಪರೀಕ್ಷೆ ಮತ್ತು ತಜ್ಞರಿಂದ ಆಪ್ತ ಸಮಾಲೋಚನೆ, ಕಣ್ಣಿನ ಆರೋಗ್ಯಕ್ಕೆ ಆಹಾರ ಪದ್ಧತಿಯ ಮಹತ್ವದ ಬಗ್ಗೆ ಜಾಗೃತಿ, ಪ್ರಾಚೀನ ಆಯುರ್ವೇದದ ನೇತ್ರತರ್ಪಣ ಅಭ್ಯಂಗ ಚಿಕಿತ್ಸೆಗಳ ಪ್ರಾತ್ಯಕ್ಷಿಕೆ, ನೇತ್ರತರ್ಪಣ ಅಮೃತದ ಸ್ನಾನ, ಉದ್ದಿನ ಹಿಟ್ಟಿನ ಆಲಯದಲ್ಲಿ ಬಿಸಿಯಾದ ಶುದ್ಧ ಗೋಘೃತದ ಕೊಳ, ದಣಿದ ಒಣಗಿದ ಪರದೆಯ ಬೆಳಕಿನಿಂದ ಬಳಲಿದ ಕಣ್ಣುಗಳಿಗೆ ಮಾಡಿದ ತಂಪನೆಯ ಅಭಿಷೇಕ. ಇದು ಕಣ್ಣಿನ ಸ್ನಾಯುಗಳಿಗೆ ಬಲ, ನರಗಳಿಗೆ ಪುಷ್ಟಿ, ದೃಷ್ಟಿಗೆ ತೇಜಸ್ಸು ನೀಡುವ ಆಯುರ್ವೇದದ ಪರಮ ಔಷಧಿ. ಪಾದ ಮತ್ತು ಕಾಲಿನ ಮಸಾಜ್ ರಕ್ತ ಸಂಚಾರವನ್ನು ಹೆಚ್ಚಿಸಿ ಆಯಾಸವನ್ನು ಕಡಿಮೆ ಮಾಡುತ್ತದೆ. ಇದು ಸ್ನಾಯು ನೋವು, ಊತವನ್ನು ನಿವಾರಿಸಿ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ. ದಿನನಿತ್ಯ ಮಸಾಜ್ ಒತ್ತಡ ಕಡಿಮೆ ಮಾಡಿ ದೇಹಕ್ಕೆ ಹೊಸ ಶಕ್ತಿ ನೀಡುತ್ತದೆ. ಕೊನೆಯಲ್ಲಿ ಸುರಕ್ಷಿತ, ನೈಸರ್ಗಿಕ ಮತ್ತು ಪರಿಣಾಮಕಾರಿ ಆಯುರ್ವೇದ ಔಷಧಿಗಳ ಉಚಿತ ವಿತರಣೆ. ರೋಗಿಗಳ ಮುಖದಲ್ಲಿ ನಗು, ಅವರ ಹೃದಯದಿಂದ ಬಂದ ಪ್ರತಿಕ್ರಿಯೆಯೇ ನಮ್ಮ ಶಕ್ತಿ. ಮಧ್ಯಾಹ್ನ ನಮ್ಮ ಹೆಜ್ಜೆ ಶಾಲೆಯತ್ತ, ಏಕೆಂದರೆ ಇಂದಿನ ಕಣ್ಣುಗಳೇ ನಾಳೆಯ ಭವಿಷ್ಯದ ಬೆಳಕು. ನಾವು ಶಾಲೆಗಳಲ್ಲಿ ಈ ದಿನ ನೇತ್ರ ಒಲಿಂಪಿಕ್ಸ್ ಆಯೋಜಿಸಿದೆವು ಮತ್ತು 3 ತಂಡಗಳಾಗಿ 3 ಶಾಲೆಗಳಿಗೆ ಹೋದೆವು. ಸರ್ಕಾರಿ ಪ್ರೌಢಶಾಲೆಯಲ್ಲಿ ದೃಷ್ಟಿಯ ಮಹತ್ವದ ಬಗ್ಗೆ ಓರಿಯೆಂಟೇಷನ್, ರಸಪ್ರಶ್ನೆ ಮತ್ತು ಪ್ರಬಂಧ ಸ್ಪರ್ಧೆ, ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘೋಷಣೆಗಳ ಮೂಲಕ ಜಾಗೃತಿ ಮತ್ತು ವಿಜುವಲ್ ಟೆಸ್ಟ್ ಆಟ, ಕಿರಿಯ ಪ್ರಾಥಮಿಕ ಶಾಲೆಯ ಪುಟಾಣಿಗಳಿಗೆ ಭ್ರಾಮರಿ ಪ್ರಾಣಾಯಾಮ ಮತ್ತು ಬಣ್ಣ ಗುರುತಿಸುವಿಕೆ ಪರೀಕ್ಷೆ, ಈ ಎಲ್ಲ ಆಟಗಳನ್ನು ಆಯೋಜಿಸಿದೆವು. ಜ್ಞಾನವನ್ನು ಪುಸ್ತಕದಿಂದ ಬದುಕಿಗೆ ಕೊಂಡೊಯ್ಯುವ ಕ್ಷಣಗಳು. ಸಂಜೆ ಬೆಳಕಿನ ಆರಾಧನೆಯೊಂದಿಗೆ ದೀಪವೇ ಪರಬ್ರಹ್ಮ, ಕತ್ತಲೆಯನ್ನು ಕಳೆಯುವ ದೀಪದ ಬೆಳಕಿನಲ್ಲಿ ನಮ್ಮ ಸಾಂಸ್ಕೃತಿಕ ಸಂಜೆಗೆ ಚಾಲನೆ. ಮಧುರ ಗೀತೆಗಳು, ಕಣ್ಣಿನ ಮೇಲೆ ಮೊಬೈಲ್ ಪರದೆಯ ದುಷ್ಪರಿಣಾಮ ತಿಳಿಸುವ ಸ್ಕ್ರೀನ್ ಆರಾ ವಾರ್ನಿಂಗ್ ಕಿರುನಾಟಕ, ಮತ್ತು ರಿದಮ್ ರೆಬೆಲ್ಸ್ ಎಂಬ ಅದ್ಭುತ ಸಮೂಹ ನೃತ್ಯ, ಕಲೆ ಮತ್ತು ಆರೋಗ್ಯ ಒಂದಾದ ಸಂಭ್ರಮ. ಹೀಗೆ ಸೇವೆ, ಜ್ಞಾನ ಮತ್ತು ಸಂಸ್ಕೃತಿಯ ತ್ರಿವೇಣಿ ಸಂಗಮದೊಂದಿಗೆ 2ನೇ ದಿನ ಸಂಪನ್ನವಾಯಿತು.
ದಿನ 3 ಕರ್ಣನಾದ. ಮುಂಜಾನೆ ಆರಂಭವಾಯಿತು ಯೋಗ. ದೇಹ ಕರಗಲಿ ಆತ್ಮ ಬೆಳಗಲಿ ಎಂಬಂತೆ ಭ್ರಾಮರಿ ನಾದದಲ್ಲಿ ನೂರಾರು ಉಸಿರುಗಳು ಒಂದಾದವು. ನಂತರ ಸಂಹಿತ ಪಠನ. ದೇಹ ಬೇರೆ ನಾದ ಒಂದೇ, ಒಂದೇ ದನಿಯಲ್ಲಿ ಮೊಳಗಿದ ಚರಕವಾಣಿ. ದಿನದ ಹೃದಯ ಭಾಗ ಉಚಿತ ಕಿವಿ ತಪಾಸಣೆ ಮತ್ತು ಆರೋಗ್ಯ ಶಿಬಿರ. ನಿತ್ಯ ಕರ್ಣಪೂರಣದಿಂದ ವಾತಜ ಕಿವಿ ರೋಗ, ಕುತ್ತಿಗೆ ಬಿಗಿತ, ಕಿವಿಡುತನ ಬರುವುದಿಲ್ಲವೆಂದು ಚರಕಾಚಾರ್ಯರು ಈ ಶ್ಲೋಕದಲ್ಲಿ ಪ್ರತಿಪಾದಿಸಿದ್ದಾರೆ. ಇದೇ ತತ್ವದ ಮೇಲೆ ನಡೆದ ಈ ಶಿಬಿರದಲ್ಲಿ 150ಕ್ಕೂ ಹೆಚ್ಚು ರೋಗಿಗಳ ತಪಾಸಣೆ ಮಾಡಲಾಯಿತು. ಶಿಬಿರದ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿತ್ತು. ಪ್ರತಿ ರೋಗಿಯ ವಿವರವಾದ ಇತಿಹಾಸ ಮತ್ತು ನೋಂದಣಿ, ರಕ್ತದೊತ್ತಡ ತಪಾಸಣೆ, ಮಧುಮೇಹ ತಪಾಸಣೆ, ಆಡಿಯೋಮೆಟ್ರಿ ಮೂಲಕ ಶ್ರವಣಶಕ್ತಿ ವೈಜ್ಞಾನಿಕ ಪರೀಕ್ಷೆ, ತಜ್ಞ ವೈದ್ಯರಿಂದ ಕಿವಿ ಪರೀಕ್ಷೆ ಮತ್ತು ಆಪ್ತ ಸಮಾಲೋಚನೆ ಜರುಗಿದವು. ಕರ್ಣಪೂರಣ ಬೆಚ್ಚಗಿನ ಔಷಧಿಯ ತೈಲವನ್ನು ಕಿವಿಯಲ್ಲಿ ತುಂಬಿಡುವುದು. ಇದು ಕಿವಿಯ ನರಗಳನ್ನು ಬಲಪಡಿಸಿ ಸೂಕ್ಷ್ಮತೆಯನ್ನು ನಿವಾರಿಸಿ ಕೇಳುವ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಿವಿಡುತನಕ್ಕೆ ಇದೊಂದು ವರದಾನ. ವಿದ್ಯಕರ್ಮ ಕಿವಿಯ ಸುತ್ತಲಿನ ನಿರ್ದಿಷ್ಟ ಮರ್ಮ ಬಿಂದುಗಳಲ್ಲಿ ಅತ್ಯಂತ ಸೂಕ್ಷ್ಮ ಸೂಜಿಯಿಂದ ಮಾಡುವ ಪ್ರಾಚೀನ ಚಿಕಿತ್ಸೆ. ಇಂಟೆನಸ್ ನಂತಹ ಗಂಟನಾದವನ್ನು ಕಡಿಮೆ ಮಾಡುತ್ತದೆ. ಅಭ್ಯಂಗ ಔಷಧಿಯ ತೈಲದಿಂದ ತಲೆ, ಕುತ್ತಿಗೆ, ಕಾಲು ಸುತ್ತ ಮಾಡುವ ಚಿಕಿತ್ಸಾತ್ಮಕ ಮಸಾಜ್. ವಾತವನ್ನು ಶಮನ ಮಾಡಿ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ. ಇದರ ನಂತರ ಉಚಿತ ಔಷಧಿ ವಿತರಣೆ ಮತ್ತು ರೋಗಿಗಳ ಅನಿಸಿಕೆ ಸಂಗ್ರಹ. ವರ್ಷಗಳಿಂದ ಕೇಳಿಸುತ್ತಿರಲಿಲ್ಲ, ಈಗ ನಾದ ಕೇಳುತ್ತದೆ ಎಂಬ ಅವರ ಮಾತು ನಮ್ಮ ಶ್ರಮಕ್ಕೆ ಸಿಕ್ಕ ನಿಜವಾದ ಫಲ. ಕೇಳಿಸ್ತಿರ್ಲಿಲ್ಲ ನಿಮಗೆ, ಇವಾಗ ಕೇಳ್ತಾ ಇದೆಯಾ? ಇದನ್ನ 3 ದಿನ ಬಿಟ್ಟು ನಾವಿಲ್ಲೇ ಇರ್ತೀವಿ, ಇನ್ನೊಂದ್ಸರಿ ಮಾಡಿಸ್ಕೊಳ್ತೀವಿ. ಹಿಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಇದ್ರ ಜೊತೆಗೆ ಮೆಡಿಸಿನ್ ಕೊಡ್ತೀವಿ. ಆ ಮೆಡಿಸಿನ್ ತಗೊಳ್ತಾ ಹೋದ್ರೆ ಹಿಯರಿಂಗ್ ತುಂಬಾ ಚೆನ್ನಾಗಿತ್ತು. ಮಧ್ಯಾಹ್ನ ನಾವು 3 ಶಾಲೆಗಳಿಗೆ ಹೋದೆವು. ಅದಕ್ಕೆ ನಾವು ಹೆಸರಿಟ್ಟದ್ದು ಕರ್ಣ ಒಲಿಂಪಿಕ್ಸ್ ಎಂದು. ಪುಸ್ತಕದ ಜ್ಞಾನ ಮಾತ್ರ ಸಾಲದು, ಕಿವಿಯ ಆರೋಗ್ಯದ ಅರಿವೂ ಬೇಕು. ಮಕ್ಕಳಿಗೆ ಕಿವಿಗೆ ಏರ್ಫೋನ್ನಿಂದ ಆಗುವ ಹಾನಿ, ದೊಡ್ಡ ಶಬ್ದದ ಅಪಾಯದ ಬಗ್ಗೆ ಆಟಗಳ ಮೂಲಕ, ಜಾಗೃತಿ ಕಾರ್ಯಕ್ರಮಗಳ ಮೂಲಕ ತಿಳಿಸಲಾಯಿತು. ಅವರ ನಗು, ಅವರ ಉತ್ಸಾಹ ನೋಡಿದಾಗ ಈ ಅಭಿಯಾನ ಮುಂದಿನ ಪೀಳಿಗೆಗೆ ತಲುಪಿದೆ ಎಂಬ ನಂಬಿಕೆ ಬಂದಿತು. ಸಂಜೆ ಸಾಂಸ್ಕೃತಿಕ ಸಂಭ್ರಮ.
ಹೃದಯ ಹಾಡಲಿ ಎಂಬಂತೆ ಸಾಂಸ್ಕೃತಿಕ ಸಂಜೆ ಆರಂಭವಾಯಿತು. ಮೊದಲು ಡಿಜಿಟಲ್ ಏರ್ಪ್ಲಗ್ ಎಂಬ ಜಾಗೃತಿ ಕಿರುನಾಟಕ ಮೊಬೈಲ್ ಮತ್ತು ಹೆಡ್ಫೋನ್ ವ್ಯಾಸನಾಳದ ಕರಾಳ ಮುಖವನ್ನು ತೆರೆದಿಟ್ಟಿತು. ನಂತರ ಹೃದಯಕ್ಕೆ ಲಯ ನೀಡುವ ಗೀತೆ ಮತ್ತು ಕೊನೆಯಲ್ಲಿ ಪುಟಾಣಿ ಮಕ್ಕಳಿಂದ ಮ್ಯೂಟೆಡ್ ಬೀಟ್ಸ್, ಶಬ್ದವಿಲ್ಲದೆಯೂ ಭಾವನೆಯನ್ನು ಹೇಳುವ ಅದ್ಭುತ ನೃತ್ಯ. ಹೀಗೆ ನಾದದಿಂದ ಪ್ರಾರಂಭವಾಗಿ ಸೇವೆಯ ಮೂಲಕ ಸಾಗಿ ನೃತ್ಯದಲ್ಲಿ ಮುಕ್ತವಾಯಿತು ಕರ್ಣನಾದದ 3ನೇ ದಿನ. 4ನೇ ದಿನ ಸ್ಪರ್ಶ ಸಂಜೀವಿನಿ. ಆಯುರ್ವೇದದ ಪವಿತ್ರ ಶ್ಲೋಕದ ಅರ್ಥದೊಂದಿಗೆ 4ನೇ ದಿನ ಶುಭಾರಂಭ. ನಮ್ಮ ಸ್ಪರ್ಶೇಂದ್ರಿಯದಲ್ಲಿ ವಾಯುತತ್ವ ಅಧಿಕ. ಸ್ಪರ್ಶ ಸುಖ ನೀಡುವುದು ಚರ್ಮ. ಆದ್ದರಿಂದ ಪ್ರತಿನಿತ್ಯ ಅಭ್ಯಂಗ ಅಗತ್ಯ. ನಮಗೆ ಬೆಳಕು ನೀಡುವ ಸೂರ್ಯನಿಗೆ, ಜೀವ ನೀಡುವ ಶ್ವಾಸಕ್ಕೆ ಮತ್ತು ನಮ್ಮೊಳಗಿನ ಆತ್ಮಸ್ವರೂಪಕ್ಕೆ ಮುಂಜಾನೆಯ ಪ್ರಣಾಮಗಳೊಂದಿಗೆ ಯೋಗವನ್ನು ಆರಂಭಿಸಿದೆವು. ಮುಂದೆ ಸಂಹಿತಾ ಪಠಣದಲ್ಲಿ ಇಂದಿನ ಚಿಂತನೆ. ಸಂಹಿತೆ ಎಂದರೆ ಒಗ್ಗೂಡುವಿಕೆ, ನಾವೆಲ್ಲರೂ ಒಂದೇ ಎಂಬ ಏಕತಾ ಭಾವ ಮತ್ತು ಯಾವುದೇ ಭೇದವಿಲ್ಲದ ಅಖಂಡತೆ. ಇಂದಿನ ಪ್ರಮುಖ ಸೇವೆ ಉಚಿತ ಚರ್ಮ ತಪಾಸಣಾ ಶಿಬಿರ. ದಿನವಿಡೀ ಹೊಲದಲ್ಲಿ ದುಡಿಯುವ ರೈತರು ಒಡೆದ ಇಮ್ಮಡಿ, ಚರ್ಮದ ಸೋಂಕು ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿದ್ದರು. 100ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ತಪಾಸಣೆ, ಸಮಾಲೋಚನೆ ಮತ್ತು ಚಿಕಿತ್ಸೆ ನೀಡಲಾಯಿತು. ಶಿಬಿರದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಯಿತು. ರೋಗಿಗಳ ನೋಂದಣಿ ಮತ್ತು ಪ್ರಾಥಮಿಕ ವಿವರ ಸಂಗ್ರಹ, ರಕ್ತದೊತ್ತಡ ತಪಾಸಣೆ, ಚರ್ಮದ ಆರೈಕೆ ಮತ್ತು ಜೀವನ ಶೈಲಿಯ ಬಗ್ಗೆ ವೈಯಕ್ತಿಕ ಮಾರ್ಗದರ್ಶನ, ಚರ್ಮದ ಸೂಕ್ಷ್ಮ ಪರೀಕ್ಷೆಗಳನ್ನು ಮಾಡಲಾಯಿತು. ಚಿಕಿತ್ಸಾ ವಿಧಾನಗಳು. ಅಭ್ಯಂಗ ಚರ್ಮದ ಜೀವಸೆಲೆ. ಇದು ಕೇವಲ ಮಸಾಜ್ ಅಲ್ಲ, ಬೆಚ್ಚಗಿನ ಗಿಡಮೂಲಿಕೆಗಳಿಂದ ಸಿದ್ಧಪಡಿಸಿದ ತೈಲವನ್ನು ಇಡೀ ದೇಹಕ್ಕೆ ಒಂದು ನಿರ್ದಿಷ್ಟ ಲಯದಲ್ಲಿ ಹಚ್ಚಲಾಗುತ್ತದೆ. ಇದು ಚರ್ಮದ ಆಳಕ್ಕೆ ಇಳಿದು ಒಣಗಿದ ಚರ್ಮಕ್ಕೆ ಪೋಷಣೆ ನೀಡುತ್ತದೆ, ರಕ್ತ ಸಂಚಾರವನ್ನು 3 ಪಟ್ಟು ಹೆಚ್ಚಿಸುತ್ತದೆ ಮತ್ತು ಚರ್ಮದಲ್ಲಿರುವ ವಿಷವನ್ನು ಬೆವರಿನ ಮೂಲಕ ಹೊರಹಾಕುತ್ತದೆ. ರೈತರಲ್ಲಿ ಕಂಡುಬರುವ ಕಪ್ಪಗಾಗುವಿಕೆ ಮತ್ತು ಒರಟುತನಕ್ಕೆ ಇದು ಅತ್ಯುತ್ತಮ. ಏರ್ ಥೆರಪಿ. ಬುಡದಿಂದ ಪರಿಹಾರ. ಕೂದಲು ಉದುರುವಿಕೆಗೆ ಹೊರಗಿನ ಸಮಸ್ಯೆ ಅಲ್ಲ, ಒಳಗಿನ ಪಿತ್ತದೋಷದ ಸಂಕೇತ. ಇಲ್ಲಿ ತಲೆಗೆ ತಂಪು ಗುಣದ ಭೃಂಗರಾಜ ಆಮ್ಲ ತೈಲದಿಂದ ಶಿರೋ ಅಭ್ಯಂಗ ಮತ್ತು ಕೂದಲ ಬುಡಕ್ಕೆ ವಿಶೇಷ ಲೇಪನ ಹಚ್ಚಲಾಗುತ್ತದೆ. ಇದು ಹೊಟ್ಟು ನಿವಾರಿಸಿ, ಕೂದಲ ಬುಡವನ್ನು ಗಟ್ಟಿಗೊಳಿಸಿ ಮತ್ತೆ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ. ಫೇಶಿಯಲ್ ಥೆರಪಿ. ಆಯುರ್ವೇದದ ಗ್ಲೋ. ಕೆಮಿಕಲ್ ಇಲ್ಲದ ಚಂದನ, ಹಳದಿ, ಮಂಜಿಷ್ಟ, ಕುಂಕುಮಾದಿ ತೈಲದಿಂದ ಮಾಡುವ ಮುಖಲೇಪನ. ಮೊಡವೆಗಳಿಗೆ ಕಾರಣವಾದ ರಕ್ತದ ಕಲ್ಮಶವನ್ನು ಇದು ಶುದ್ಧೀಕರಿಸುತ್ತದೆ. ಮುಖದ ಕಲೆಗಳನ್ನು ನಿವಾರಿಸಿ ನೈಸರ್ಗಿಕ ಕಾಂತಿ ತರುತ್ತದೆ. ಅಗ್ನಿಕರ್ಮ. ವಿಶೇಷ ಉಪಕರಣದಿಂದ ಶಾಖ ನೀಡಿ ನೋವು ಮತ್ತು ಚರ್ಮದ ಗೆಡ್ಡೆಯನ್ನು ನಿವಾರಿಸುವ ಪುರಾತನ ವಿಧಾನ. ವಿದ್ಧಕರ್ಮ. ಸೂಕ್ಷ್ಮ ಸೂಜಿ ಚಿಕಿತ್ಸೆಯ ಮೂಲಕ ರಕ್ತ ಸಂಚಾರ ಸರಿಪಡಿಸುವ ವಿಧಾನ. ಕಲರ್ ಥೆರಪಿ. ಬಣ್ಣಗಳ ಕಿರಣಗಳ ಮೂಲಕ ದೇಹದ ಶಕ್ತಿ ಸಮತೋಲನ. ನಂತರ ಎಲ್ಲರಿಗೂ ಉಚಿತವಾಗಿ ಔಷಧಿಯನ್ನು ವಿತರಿಸಲಾಯಿತು. ಮಧ್ಯಾಹ್ನದ ನಂತರ ಶಾಲಾ ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮ. ನಾವು ಇದಕ್ಕೆ ಸ್ಪರ್ಶ ಒಲಿಂಪಿಕ್ ಎಂದು ಹೆಸರಿಟ್ಟಿದ್ದೆವು. ಸರ್ಕಾರಿ ಪ್ರೌಢಶಾಲೆಯಲ್ಲಿ ದೇಹದ ಅಂಗಾಂಗಗಳ ಬಗ್ಗೆ ತಿಳುವಳಿಕೆ ನೀಡುವ ಓರಿಯೆಂಟೇಷನ್ ಕಾರ್ಯಕ್ರಮ ಮತ್ತು ದೇಹದ ಭಾಗಗಳನ್ನು ಸ್ಪರ್ಶಿಸಿ ತಿಳಿಯುವ ಚಟುವಟಿಕೆ ನಡೆಯಿತು. ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಚೆಂಡನ್ನು ರವಾನಿಸುವ ಆಟದ ಮೂಲಕ ಸ್ಪರ್ಶದ ಅರಿವು ಮೂಡಿಸಲಾಯಿತು.
ಪ್ರಾಥಮಿಕ ಶಾಲಾ ಪುಟಾಣಿ ಮಕ್ಕಳಿಗೆ ಸರಿಯಾದ ದೇಹದ ಭಾಗಗಳನ್ನು ಸ್ಪರ್ಶಿಸಿ ತೋರಿಸುವ ಖುಷಿಯ ಆಟ ಆಡಿಸಲಾಯಿತು. ದಿನದ ಅಂತ್ಯ ಮನಮೋಹಕ ಸಾಂಸ್ಕೃತಿಕ ಸಂಜೆ, ಸ್ವರ, ತಾಳ ಮತ್ತು ಲಯಗಳ ಸುಂದರ ಸಂಗಮ. ಈ ಸುಸಂದರ್ಭದಲ್ಲಿ ಗ್ರಾಮದ ವಿದ್ಯಾರ್ಥಿಗಳಿಂದ ಬಯೋ ಕ್ಲೆನ್ಸಿಂಗ್ ಡ್ಯಾನ್ಸ್ ಥೆರಪಿ ಪ್ರಸ್ತುತಗೊಂಡಿತು. ದೇಹದ ವಿಷಯವನ್ನು ನೃತ್ಯದ ಮೂಲಕ ಹೊರಹಾಕುವ ಭಾವಪೂರ್ಣ ನೃತ್ಯ. ನಂತರ ಎಲ್ಲರ ಮನಗೆದ್ದ ಬ್ರದರ್ಹುಡ್ ಡ್ಯಾನ್ಸ್, ಸಮೂಹಕ ನೃತ್ಯದ ಮೂಲಕ ನಾವೆಲ್ಲರೂ ಒಂದೇ, ಭ್ರಾತೃತ್ವವೇ ನಮ್ಮ ಶಕ್ತಿ ಎಂಬ ಸಂದೇಶ ಸಾರಲಾಯಿತು. ಈ ಸುಂದರ ಕ್ಷಣಗಳೊಂದಿಗೆ ಸ್ಪರ್ಶ ಸಂಜೀವಿನಿಯ 4ನೇ ದಿನವು ಸಂಪೂರ್ಣಗೊಂಡಿತು. ದಿನ 5 ನಾಸಪ್ರಾಣ. ಪ್ರತಿದಿನದ ಒಂದು ಇಂದ್ರಿಯ ಜಾಗೃತಿ. ಇದು ಉಸಿರಿನ ದಿನ. ಶಾಸ್ತ್ರ ಹೇಳುತ್ತದೆ, ಸರಿಯಾದ ಸಮಯದಲ್ಲಿ ನಸ್ಯ ಮಾಡಿದರೆ ಇಂದ್ರಿಯಗಳು ಎಂದೂ ಕ್ಷೀಣಿಸುವುದಿಲ್ಲ, ಕೂದಲು ಇನ್ನೂ ದಟ್ಟವಾಗಿ ಬೆಳೆಯುತ್ತದೆ. ನಂತರ ಇಂದಿನ ಮಂತ್ರ. ಪ್ರತಿ ಉಸಿರಿನಲ್ಲೂ ನಾ ಈ ಇಡೀ ಬ್ರಹ್ಮಾಂಡವನ್ನೇ ಮುಟ್ಟುತ್ತೇನೆ. ನನ್ನ ಉಸಿರು ಕೇವಲ ಗಾಳಿಯಲ್ಲ, ಅದು ವಿಶ್ವದೊಂದಿಗೆ ನನ್ನ ಸಂಬಂಧ ಎಂದು ಯೋಗವನ್ನು ಆರಂಭಿಸಿದೆವು. ಮುಂದೆ ಸಂಹಿತ ಪಠನ. ಹಲವು ದನಿಗಳು, ಆದರೆ ಶ್ರುತಿ ಒಂದೇ, ಲಯ ಒಂದೇ. ಅದೇ ನಮ್ಮ ಏಕತೆ. ಇಂದಿನ ಶಿಬಿರ ಹಳ್ಳಿಯ ಜನರ ಉಸಿರಿಗಾಗಿ. ಹೊಲದಲ್ಲಿ ಕೆಲಸ ಮಾಡುವ ರೈತರು ಧೂಳಿನಿಂದಾಗಿ ಮೂಗಿನ ಅಲರ್ಜಿ, ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರು. ಅವರಿಗಾಗಿ ನಡೆದ ಈ ಉಚಿತ ತಪಾಸಣೆಯ ಶಿಬಿರದಲ್ಲಿ 150ಕ್ಕೂ ಹೆಚ್ಚು ಜನರನ್ನು ತಪಾಸಣೆ ಮಾಡಲಾಯಿತು. ಶಿಬಿರದಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ ನಡೆಯಿತು. ರೋಗಿಗಳ ಸಂಪೂರ್ಣ ವಿವರ ದಾಖಲೆ, ಬಿಪಿ ತಪಾಸಣೆ, ಶ್ವಾಸಕೋಶದ ಪರೀಕ್ಷೆಗಳು, ವೈಯಕ್ತಿಕ ಕೌನ್ಸಿಲಿಂಗ್, ಆಹಾರದ ಬಗ್ಗೆ ಜಾಗೃತಿ. ಚಿಕಿತ್ಸೆಯಲ್ಲಿ ಮೊದಲು ಜಲನೇತಿ. ಉಪ್ಪು ಬೆರೆಸಿದ ಶುದ್ಧ ನೀರಿನಿಂದ ಮೂಗಿನೊಳಗಿನ ಧೂಳು, ಅಲರ್ಜಿ, ಕಫವನ್ನು ಹೊರಹಾಕಿ ಉಸಿರಾಟದ ದಾರಿಯನ್ನು ಶುದ್ಧಗೊಳಿಸುತ್ತದೆ. ನಂತರ ಪಾದಾಭ್ಯಂಗ ಮತ್ತು ಸ್ವೇದನ. ಕಾಲಿಗೆ ಬೆಚ್ಚಗಿನ ಔಷಧಿಯ ಎಣ್ಣೆಯಿಂದ ಮಸಾಜ್ ಮಾಡಿ ಬಿಸಿ ಶಾಖ ಕೊಡಲಾಯಿತು. ಪಾದಕ್ಕೂ ಮೂಗಿಗೂ ಇರುವ ನೇರ ಸಂಬಂಧದಿಂದ ಇದು ನೆಗಡಿ, ತಲೆನೋವು ಮತ್ತು ಸೈನಸ್ ನೋವನ್ನು ತಕ್ಷಣ ಕಡಿಮೆ ಮಾಡುತ್ತದೆ. ಕೊನೆಯಲ್ಲಿ ಪ್ರತಿಯೊಬ್ಬರ ಪ್ರಕೃತಿಗೆ ತಕ್ಕಂತೆ ಉಚಿತ ಆಯುರ್ವೇದ ಔಷಧಿ ವಿತರಣೆ ಮಾಡಲಾಯಿತು. ಮಧ್ಯಾಹ್ನ ಮಕ್ಕಳ ಸಮಯ. ನಾಸಾ ಒಲಿಂಪಿಕ್ಸ್ ಘೋಷಣೆಗಳ ಮೂಲಕ ಅರಿವನ್ನು ಮೂಡಿಸಿ ಬಲೂನ್ ಬ್ಯಾಲೆನ್ಸ್ ಆಟ, ಇನ್ ಅಂಡ್ ಔಟ್ ಆಟವನ್ನು ಆಡಿಸಿದೆವು. ಆಟ, ನಗು, ಕಲಿಕೆ ಎಲ್ಲವೂ ಒಂದೇ ಕಡೆ. ಮಕ್ಕಳು ಉಸಿರಾಟದ ಮಹತ್ವವನ್ನು ಆಡುತ್ತಲೇ ಕಲಿತರು. ಸಂಜೆ ಈ ದಿನದ ಅತ್ಯಂತ ಸುಂದರ ಕ್ಷಣಗಳು. 2 ವಿಶೇಷ ಕಾರ್ಯಕ್ರಮಗಳು. ಗ್ರಾಮದ ಮಹಿಳೆಯರಿಗೆ ಮನೆಯಲ್ಲೇ ಯಾವುದೇ ರಾಸಾಯನಿಕ ಇಲ್ಲದೆ ಸೋಪು, ಫೇಸ್ ಪ್ಯಾಕ್, ಕ್ರೀಮ್, ಕಾಡಿಗೆ, ಲಿಪ್ ಬಾಮ್ ತಯಾರಿಸುವುದನ್ನು ಕಲಿಸಿದೆವು. ಸಂಪೂರ್ಣ ನೈಸರ್ಗಿಕ ಸಾವಯವ ವಿಧಾನ.
ಎರಡನೆಯದು ನಮ್ಮ ಆಯುರ್ ಫುಡ್ ಸ್ಟಾಲ್. ಸಿರಿಧಾನ್ಯಗಳು, ಗಿಡಮೂಲಿಕೆಗಳು, ಸಾವಯವ ಪದಾರ್ಥಗಳಿಂದ ತಯಾರಿಸಿದ ಆರೋಗ್ಯಕರ ಖಾದ್ಯಗಳು ಗ್ರಾಮದ ಮಹಿಳೆಯರೇ ತಯಾರಿಸಿ ಪ್ರೀತಿಯಿಂದ ಪ್ರಸ್ತುತಪಡಿಸಿದರು. ನಾಸ ಪ್ರಾಣ. ಇದು ಕೇವಲ ಮೂಗಿನ ಬಗ್ಗೆಯಲ್ಲ, ಇದು ನಮ್ಮ ಉಸಿರಿನ ಬಗ್ಗೆ, ನಮ್ಮ ಬದುಕಿನ ಬಗ್ಗೆ. ಹೀಗೆ ದಿನ ಅಂತ್ಯಗೊಂಡಿತು. ದಿನ 6 ಜ್ಯೂಹರಸ. ಇದು ನಾಲಿಗೆಯ ದಿನ, ರುಚಿಯ ದಿನ, ಮಾತಿನ ದಿನ. ಬೆಳ್ಳಿ, ಬಂಗಾರ ಅಥವಾ ಹೊಂಗೆ ಮರದ ಕೆರಕಿನಿಂದ ನಿತ್ಯ ನಾಲಿಗೆ ಸ್ವಚ್ಛಗೊಳಿಸಿದರೆ ಬಾಯಿ ದುರ್ವಾಸನೆ ಮತ್ತು ಉಸಿರಾಟದ ತೊಂದರೆ ನಿವಾರಣೆಯಾಗುತ್ತದೆ. ಶೂನ್ಯದಿಂದಲೂ ಪೂರ್ಣತೆ ಇದೆ. ನಾವು ಮಾತನಾಡಿದರೆ ಇರುವ ಮೌನದಲ್ಲೂ ಒಂದೇ ದೊಡ್ಡ ಅರ್ಥ ಇದೆ, ಒಂದೇ ಪೂರ್ಣತೆ ಇದೆ ಎಂದು ಯೋಗ ಅಭ್ಯಾಸವನ್ನು ಮಾಡಿದೆವು. ಮುಂದೆ ಸಂಹಿತಾ ಪಠಣ. ನಾವು ಹಲವಾರಿದ್ದೇವೆ, ಆದರೆ ನಮ್ಮ ಧ್ವನಿ ಒಂದೇ. ಇಂದಿನ ಶಿಬಿರ ಹಳ್ಳಿಯ ಜನರ ಬಾಯಿಯ ಆರೋಗ್ಯಕ್ಕಾಗಿ. ತಂಬಾಕು ಸೇವನೆ ಮತ್ತು ಸ್ವಚ್ಛತೆಯ ಕೊರತೆಯಿಂದ ನಾಲಿಗೆಯಲ್ಲಿ ಹುಣ್ಣು, ನಾಲಿಗೆಯ ಮೇಲೆ ಪದರ ಕಟ್ಟುವುದು ಮತ್ತು ಬಾಯಿಯ ಸೋಂಕಿನಿಂದ ಬಳಲುತ್ತಿರುವವರಿಗಾಗಿ ಈ ಶಿಬಿರ. 150ಕ್ಕೂ ಹೆಚ್ಚು ರೋಗಿಗಳನ್ನು ತಪಾಸಣೆ ಮಾಡಲಾಯಿತು. ಉಚಿತ ಔಷಧಿ ಮತ್ತು ವೈಯಕ್ತಿಕ ಸಲಹೆ ನೀಡಲಾಯಿತು. ಚಿಕಿತ್ಸೆಯಲ್ಲಿ ಶಾಲಾ ಮಕ್ಕಳಿಗೆ ಸ್ಪೀಚ್ ಥೆರಪಿ, ಮಾತಿನ ದೋಷ ಸರಿಪಡಿಸಲು, ಕಾಲು ಮತ್ತು ಪಾದಕ್ಕೆ ಅಭ್ಯಂಗ, ಉಚಿತ ಔಷಧಿ ವಿತರಣೆ, ರೋಗಿಗಳಿಂದ ಅನಿಸಿಕೆಗಳನ್ನು ಪಡೆದು ತುಂಬಾ ಚೆನ್ನಾಗಿ ಒಂದು ಗಂಟೆ ಬಿಟ್ಟು ಸ್ನಾನ ಚೆನ್ನಾಗಾಯ್ತು. ಅವತ್ತು ಬಂದು ಕೂಡ ತಿರ್ಗಿ 2 ದಿವಸ ಬಂತು. ನಿನ್ನೆ ಇವತ್ತು ಇಲ್ಲೇ ಅಲ್ಲ, ಈಗ ನಿನ್ನೆ ಅವತ್ತು ಸ್ವಲ್ಪ ಕಡಿಮೆ. ಆಮೇಲೆ ನಮ್ಮ ಸೋಪ್ ಕೊಟ್ಟಿದ್ರು ಹೌದು. ಈಗ ಕ್ರೀಮ್ ಕೊಡ್ತೀನಿ, ಕ್ರೀಮ್ ಹಚ್ಚಿದೆ. ಜೊತೆಗೆ ಅಜ್ಜಿ ಮನೆ ವೈದ್ಯ. ಅಜ್ಜಿ ಹೇಳುತ್ತಿದ್ದ ಸರಳ ಮನೆ ಮದ್ದುಗಳೇ ದೊಡ್ಡ ಆರೋಗ್ಯದ ಗುಟ್ಟಿದೆ ಎಂದು ತೋರಿಸಿಕೊಟ್ಟ ಕ್ಷಣ. ಸ್ವಲ್ಪ ಮಕ್ಕಳಿಗೆ ಹುಷಾರಿಲ್ಲ ಅಂತಂದ್ರೆ ಅಥವಾ ಏನಾದ್ರೂ ಸಮಸ್ಯೆ ಇದ್ದರೆ ನೀವು ಹೆಂಗೆ ಸರಿ ಮಾಡ್ತೀರಾ ಮನೆ ಮದ್ದುಗಳಲ್ಲಿ? ಇದು ನೋಡಿ ಅಮ್ಮ, ಇವೆಲ್ಲ ಏನಿದೆ ಅಲ್ಲ ಆಯುರ್ವೇದಿಕ್. ಈಗ ಕರಿಬೇವು ಏನಾಗುತ್ತೆ ಅಂದ್ರೆ ಕಣ್ಣಿಗೆ ಇದಕ್ಕೆಲ್ಲ ಒಂದು ಅಲರ್ಜಿ ಬರುತ್ತೆ, ಕಣ್ಣು ಸ್ವಚ್ಛತೆ ಕಾಣಿಸುತ್ತೆ. ಇದೆಲ್ಲ ಒಂದು ಆರೋಗ್ಯಕ್ಕೆ ಒಳ್ಳೇದು ಕರಿಬೇವೆಲ್ಲ. ಈ ಕೆಮ್ಮು, ಈ ಶೀತ ಅವೆಲ್ಲ ಬಂದಾಗ ಈ ತುಳಸಿ ಮತ್ತು ದೊಡ್ಡಪತ್ರೆ, ಅದಕ್ಕೆ ಕಾಳುಮೆಣಸು ಇವೆಲ್ಲ ಹಾಕಿ ಕುಟ್ಟಿ ಒಂದು ಕಷಾಯ ಮಾಡಿದಾಗ, ಶುಂಠಿ ಅವೆಲ್ಲ ಹಾಕಿ ಕಷಾಯ ಮಾಡಿದಾಗ ಅದು ಕೆಮ್ಮಿನ ಒಂದು ಅಂಶ ಹೋಗುತ್ತೆ, ಶೀತ ಅಂಶ ಒಡೆಯುತ್ತೆ. ಹೊಡೆದಾಗ ಏನಾಗುತ್ತೆ, ಆರೋಗ್ಯಗಳು ಎಲ್ಲ ಭಾಗ್ಯಗಳು ಅಂತಂದು ನಮ್ಮ ಆಯುರ್ವೇದಿಕಲ್ಲೇ ನಮ್ಮ ತುಂಬಾ ಕೆಮಿಕಲ್ಸ್ ಇದೆ. ಹಾಗಾಗಿ ನಾವು ಆಯುರ್ವೇದಿಕ್ಕೆ ಜಾಸ್ತಿ ಉಪಯೋಗ ಮಾಡ್ತೀವಿ ಇಲ್ಲೆಲ್ಲ, ಈ ಕಡೆ ಎಲ್ಲ. ಒಂದೇದು ಇದರಿಂದ ನುಗ್ಗೆ ಸೊಪ್ಪು ಅವೆಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ ಶುಗರ್, ಈ BP, ಕಾಲ್ ನೋವು, ಮೊಣಕಾಲ್ ನೋವು ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ, ನುಗ್ಗೆ ಸೊಪ್ಪು ಉಪಯೋಗ ಮಾಡಿದಾಗ ಜಾಸ್ತಿ ಅದು ಆರೋಗ್ಯ ಸ್ಥಿತಿ ಒಳಗೆ ಆರೋಗ್ಯ ಕಾಪಾಡುತ್ತೆ ನಮಗೆ. ಇದು ಒಂದು ಹಳ್ಳಿ ಒಳಗೆ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಇದು ಹಂಗಾಗಿ ನಾವು ಏನ್ ಮಾಡ್ತೀವಿ, ಆಯುರ್ವೇದಕ್ಕೆ ಜಾಸ್ತಿ ಬೆಳಿತೀವಿ. ಆಮೇಲೆ ತುಳಸಿ ಏನಾಗುತ್ತೆ, ತುಳಸಿ ಒಂದು ಕಾಳುಮೆಣಸು ಒಂದ್ ಸ್ವಲ್ಪ ಉಪ್ಪು ಅವೆಲ್ಲ ತೆಗೆದಾಗ ಕೆಮ್ಮು ಕಮ್ಮಿ ಆಗುತ್ತೆ ನಮ್ಗೆ, ಕಫ ಕತ್ತರಿಸುತ್ತೆ. ಈ ತರ ಎಲ್ಲ ಆಗತ್ತೆ. ಅದರಿಂದ ನಮಗೆ ತುಂಬಾ ಅನುಕೂಲ ಇದೆ ಆಯುರ್ವೇದಿಕ್. ಇದು ಏನು ಆಮೇಲೆ ಅರಿಶಿನ ಎಲರ್ಜಿ ಬರಬೇಕು ಅಂದ್ರೆ ನಮ್ಮ ಆರೋಗ್ಯ ಸ್ಥಿತಿ ಒಳಗೆ ಅರಿಶಿನದ್ದು
ಈ ಹಲವಾರು ಕಾಯಿಲೆಗಳು ಇರುತ್ತೆ. ಹಲವಾರು ಕಾಯಿಲೆಗಳಿಗೆ ಅರಿಶಿನ ಉಪಯೋಗ ಮಾಡ್ತೀವಿ ನಾವು. ಅರಿಶಿನ ಉಪಯೋಗ ಮಾಡಿದಾಗ ಅದು ಆರೋಗ್ಯ ಸ್ಥಿತಿ ಒಳಗೆ ಎಲ್ಲವೂ ನಮ್ಮ ಕಲ್ಲಿನಂಶ ಒಳಗೆ ಏನೇ ಕಾಯಿಲೆಗಳಿದ್ರೆ, ಜ್ವರ ಬರುವಂತದ್ದು, ಶೀತ, ಈ ತರ ಕೆಮ್ಮು ಇವೆಲ್ಲ ಬಂದಾಗ ಅರಿಶಿನ ನಮಗೆ ಅವಾಯ್ಡ್ ಮಾಡುತ್ತೆ ನಮಗೆ. ಹಾಗಾಗಿ ನಾವು ಇದನ್ನೆಲ್ಲ ಮಾಡ್ಕೊಂಡು ಆಯುರ್ವೇದಿಕ ಉಪಯೋಗ ಮಾಡ್ತಾ ಇದೀವಿ. ಇದು ತುಂಬಾ ಒಳ್ಳೇದಾಗತ್ತೆ ನಮಗೆ ಆಯುರ್ವೇದಿಕ್. ನೀವು ಆಯುರ್ವೇದಿಕ್ ತುಂಬಾ ಉಪಯೋಗ ಮಾಡ್ತೀರಾ ಅಂತ ಹೌದು. ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೆಂಗ್ ಅನ್ಸುತ್ತೆ ನಮಗೆ ಆರಾಮಿದೆ, ಏನಿದೆ ಪರವಾಗಿಲ್ಲ. ಆಯುರ್ವೇದಿಕ ತುಂಬಾ ಚೆನ್ನಾಗಿದೆ. ಈಗ ಇಂಗ್ಲಿಷ್ ಮೆಡಿಸಿನ್ ಗಿಂತನೂ ನಮ್ಮ ಆಯುರ್ವೇದಿಕ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಕ್ಯೂರ್ ಆಗುತ್ತೆ ನಮ್ಮ ಆರೋಗ್ಯ ಸ್ಥಿತಿಗಳೆಲ್ಲ. ಅದ್ರದ್ದೇನಿದೆ ಇಲ್ಲಮ್ಮ, ಸಮಸ್ಯೆ ಬರಲ್ಲ. ಇವೆಲ್ಲ ಒಂದು ನಮ್ಮ ಏನು ನಾವು ಬೆಳವಣಿಗೆ ಏನ್ ಮಾಡ್ತೀವಲ್ಲ, ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಆಮೇಲೆ ಈಗ ಇದನ್ನ ಮಾಡ್ತೀವಿ ಎಂತದ್ದು, ಸೊಪ್ಪು ದಾಸವಾಳ ಸೊಪ್ಪು, ಬಿಳೆ ದಾಸವಾಳವು, ಈ ಕೆಂಪು ದಾಸವಾಳವು, ಆಮೇಲೆ ಇವೆಲ್ಲ ಮಿಕ್ಸ್ ಮಾಡಿ ಆದ್ರೆ ಎಣ್ಣೆ ಒಳಗೆ ಚೆನ್ನಾಗಿ ಇದು ಮಾಡಿದಾಗ ಎಲ್ಲಿಗೆ ಹಚ್ಕೊಂಡಾಗ ಏನಾಗುತ್ತೆ, ಕೂದಲು ಉರಿಯಲ್ಲ, ಕಣ್ಣುಗಳು ಇದಾಗಲ್ಲ, ಹೀಟ್ ಆಗಲ್ಲ, ಕಣ್ಣುಗಳು ಸ್ವಚ್ಛತೆ ಇರುತ್ತೆ, ಇವೆಲ್ಲ ಬರುತ್ತೆ ಇವೆಲ್ಲ. ಆಮೇಲೆ ಈ ಲೋಳೆ ಸರ ಅಂದ್ರೆ ಈ ಮನುಷ್ಯನ ಬಾಡಿ ಒಳಗೆ ಹೀಟ್ ಆಗಿರತ್ತಲ್ಲ, ಹೀಟ್ ಅಲ್ಲಿ ಅದು ಬಿಳೆ ತಿಳಿ ಅಂತ ನುಂಗಿದ್ರೆ ಅದು ಹೀಟ್ ಕಮ್ಮಿ ಮಾಡುತ್ತೆ. ಆಮೇಲೆ ಕಣ್ಣಿನ ರೆಪ್ಪೆ ಮೇಲೆ ಇಟ್ಕೊಂಡಾಗ, ಬೆಳಿಗ್ಗೆ ಒಂದ್ ಸ್ವಲ್ಪ ಮಲಗಬೇಕಾದ್ರೆ ಅವೆಲ್ಲ ಇಟ್ಕೊಂಡಾಗ ಕಣ್ಣಿನ ರೆಪ್ಪೆಗಳು ಸ್ವಚ್ಛತೆ ಕಾಣಿಸುತ್ತೆ ನಮಗೆ. ಇದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇದು ಕಿಡ್ನಿ ಸ್ಟೋನ್ಗೆ ತುಂಬಾ ಅನುಕೂಲ ಆಗುತ್ತೆ. ಇದರಿಂದ ದಿವಸಕ್ಕೆ ಬೆಳಿಗ್ಗೆ ಸಾಯಂಕಾಲ ಎದ್ದ ತಕ್ಷಣ ತಿಂದ್ರೆ ಇದು ಕಿಡ್ನಿ ಸ್ಟೋನ್ 7 mm 8 mm ಏನಿರುತ್ತೆ ಕಟ್ ಆಗುತ್ತೆ ಇದರಲ್ಲಿ. ಹಾಗಾಗಿ ಇದು ಏನು ಕಿಡ್ನಿ ಏನು ಎಫೆಕ್ಟ್ ಆಗಲ್ಲ. ಮಧ್ಯಾಹ್ನ ಶಾಲಾ ಚಟುವಟಿಕೆಗಳು. ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಓರಿಯೆಂಟೇಷನ್ ಮತ್ತು ಪಿಕ್ ಅಂಡ್ ಸ್ಪೀಚ್ ಆಟ, ಅಂಗನವಾಡಿ ಪುಟಾಣಿಗಳಿಗೆ ಸ್ವಸ್ಥ ರೇಸ್ ಆಟ, ಮಹಿಳೆಯರಿಗಾಗಿ ಜಾಗೃತಿಯೊಂದಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಮತ್ತು ಸಂಜೆ ಈ ದಿನದ ಅತ್ಯಂತ ಸುಂದರ ಅಂತ್ಯ, ಪಂಚೇಂದ್ರಿಯ ಮಾದರಿ ಮತ್ತು ಚಾರ್ಟ್ ಪ್ರದರ್ಶನ ಹಾಗೂ ಪಂಚೇಂದ್ರಿಯ ದೀಪೋತ್ಸವ. ವಿದ್ಯಾರ್ಥಿಗಳು ತಯಾರಿಸಿದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮದ ಮಾದರಿಗಳು, ಪ್ರತಿ ಇಂದ್ರಿಯದ ರೋಗಗಳು, ಅದಕ್ಕೆ ಕಾರಣಗಳು ಮತ್ತು ತಡೆಗಟ್ಟುವ ವಿಧಾನಗಳನ್ನು ತಿಳಿಸುವ ಸುಂದರ ಚಾರ್ಟ್ಗಳು. ಗ್ರಾಮಸ್ಥರಿಗೆ ತಮ್ಮ ದೇಹದ ಬಗ್ಗೆಯೇ ಹೊಸ ಅರಿವು ಮೂಡಿಸಿದ್ದೆವು. ನಂತರ ನಡೆದದ್ದು ಪಂಚೇಂದ್ರಿಯ ದೀಪೋತ್ಸವ. ಇದು 5 ಇಂದ್ರಿಯಗಳ ಆಕೃತಿಯಲ್ಲಿ ಜೋಡಿಸಿದ್ದ 100 ದೀಪಗಳನ್ನು ಬೆಳಗಿಸಲಾಯಿತು. ದೀಪದ ಬೆಳಕಿನಲ್ಲಿ ಇಡೀ ದೇವಾಲಯದ ಮುಂದೆ ಬೆಳಕನ್ನು ತುಂಬಿತ್ತು. ಬೆಳಕು ಹೊರಗಿಲ್ಲ, ನಮ್ಮ ಇಂದ್ರಿಯಗಳೇ ನಮ್ಮ ನಿಜವಾದ ಬೆಳಕು ಎಂಬ ಸಂದೇಶದೊಂದಿಗೆ ದಿನ 6 ಸಮಾಪ್ತವಾಯಿತು. ಆತ್ಮೀಯತೆಗೆ ಬಣ್ಣವೇ ಭಾಷೆಯಾದ ದಿನ. ರಂಗೋಲಿಯ ಸೊಬಗಿನೊಂದಿಗೆ ಆಯುರ್ ಗ್ರಾಮದ ಸಮಾರೋಪ ಸಮಾರಂಭದ 7ನೇ ದಿನಕ್ಕೆ ನಮ್ಮ ಎಲ್ಲ ಗಣ್ಯ ಅತಿಥಿಗಳನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸಿದೆವು. ಇಂದು ಆಯುರ್ ಗ್ರಾಮದ ಸಮಾರಂಭವನ್ನು ಆರಂಭಿಸುವ ವಿಶೇಷ ಕ್ಷಣವಾಗಿದೆ. ವಂದಿತ ಪಾದ ಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮೀಶಂ ವಿನೌಷಧೀನಾಂ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವಕ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇದಾದ ನಂತರ ಪ್ರಕೃತಿ ಪೂಜೆ ಸಂಕೇತವಾಗಿ ನಮ್ಮ ಎಲ್ಲ ಗಣ್ಯ ಅತಿಥಿಗಳಿಂದ ಗಿಡಕ್ಕೆ ನೀರು ಹಾಕುವ ಕಾರ್ಯಕ್ರಮ ನೆರವೇರಿತು. ಇದು ನಾವು ಪ್ರಕೃತಿಯೊಂದಿಗೆ ಹೊಂದಿರುವ ಬಾಂಧವ್ಯದ ಪ್ರತೀಕ. 6 ದಿನಗಳ ನಮ್ಮ ಅವಿರತ ಪಯಣದ ಕಥೆಯನ್ನು ನಾವು ಈ ವೇದಿಕೆಯಲ್ಲಿ ಬಿಚ್ಚಿಟ್ಟೆವು. ಮೊದಲ ದಿನದ ಉದ್ಘಾಟನೆಯಿಂದ ಹಿಡಿದು ಕೊನೆಯ ದಿನದ ಕಾರ್ಯಕ್ರಮವರೆಗಿನ ಎಲ್ಲಾ ಚಟುವಟಿಕೆಗಳ ಸಂಪೂರ್ಣ ವರದಿ ಮೂಡಿಸಲಾಯಿತು. ಜೊತೆಗೆ ನಮ್ಮ ಶ್ರಮದ ಪ್ರತಿಫಲವಾದ ಗ್ರಾಮದ ಆರೋಗ್ಯ ಸ್ಥಿತಿಯ ಬದಲಾವಣೆಯನ್ನು ಹಂಚಿಕೊಂಡೆವು. ಈ ಸಮಾರಂಭಕ್ಕೆ ಹಲವು ಗಣ್ಯರು ಆಗಮಿಸಿ ನಮ್ಮನ್ನು ಹರಿಸಿದರು. ಅದರಲ್ಲೂ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞರು ಮತ್ತು ಅಪಾರ ಅನುಭವದ ಮಾರ್ಗದರ್ಶಕರಾದ ಡಾಕ್ಟರ್ ಮೃತ್ಯುಂಜಯ ಹಿರೇಮಠ್ ಸರ್ ಅವರು ತಮ್ಮ ಅಮೂಲ್ಯವಾದ ಮಾತುಗಳಿಂದ ನಮ್ಮೆಲ್ಲರಿಗೂ ಸ್ಫೂರ್ತಿ ತುಂಬಿದರು.
ನಂತರ ಶಿಬಿರದಲ್ಲಿ ನಡೆಯಲಾದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದವರನ್ನು ಗೌರವಿಸುವ ಸಮಯ. ಮೊದಲಿಗೆ ನಮಗೆ ಸಂಪೂರ್ಣ ಸಹಕಾರ ನೀಡಿದ ಗ್ರಾಮದ ಹಿರಿಯರು ಮತ್ತು ಮುಖ್ಯಸ್ಥರನ್ನು ಸನ್ಮಾನಿಸಲಾಯಿತು. ನಂತರ ಹಗಲಿರುಳು ನಮ್ಮೊಂದಿಗೆ ನಿಂತು ಈ ಶಿಬಿರವನ್ನು ಯಶಸ್ವಿಗೊಳಿಸಿದ ನಮ್ಮ ಪ್ರೀತಿಯ ಉಪನ್ಯಾಸಕರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ವಂದನಾರ್ಪಣೆಯೊಂದಿಗೆ ಸಮಾರಂಭಕ್ಕೆ ತೆರೆ ಬಿದ್ದರೂ ನಮ್ಮ ಕತೆ ಇನ್ನೂ ಉಳಿದಿತ್ತು. ಅದು ನಮ್ಮ ತಂಡದ ಕತೆ. ನಮ್ಮ ತಂಡದ ಒಗ್ಗಟ್ಟೇ ಈ ಯಶಸ್ಸಿಗೆ ಕಾರಣ ಮತ್ತು ಈ ಸಂಭ್ರಮದ ನಡುವೆಯೂ ನಮ್ಮ ಸೇವೆ ನಿಂತಿರಲಿಲ್ಲ. ಸಮಾರಂಭದ ಜೊತೆಯಲ್ಲಿಯೇ ಗ್ರಾಮಸ್ಥರಿಗೆ ಉಚಿತ ಮಧುಮೇಹ ತಪಾಸಣೆಯ ಶಿಬಿರವು ಯಶಸ್ವಿಯಾಗಿ ನಡೆಯುತ್ತಿತ್ತು. ಏಕೆಂದರೆ ನಮಗೆ ಸಮಾರಂಭ ಮುಗಿದರೂ ಸೇವೆ ನಿರಂತರ. 7 ದಿನಗಳ ಈ ಪಂಚೇಂದ್ರಿಯ ಪರ್ವ ಇಂದಿಗೆ ಮುಗಿಯಬಹುದು, ಆದರೆ ನಮ್ಮ ಪ್ರಯತ್ನ ಇಲ್ಲಿಗೆ ಮುಗಿಯಬಾರದು. ನಾವು ಕಲಿಸಿದ ಅಭ್ಯಾಸಗಳು ಕೇವಲ 7 ದಿನಕ್ಕೆ ಸೀಮಿತವಾಗಿರಬಾರದು. ಅದು ಅವರ ಜೀವನದ ಭಾಗವಾಗಬೇಕು ಎಂಬುದೇ ನಮ್ಮ ಆಸೆ. ಬೆಳಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಈ ಸಣ್ಣ ಸಣ್ಣ ಜೀವನ ಶೈಲಿ ಬದಲಾವಣೆಗಳಿಂದ ಎಷ್ಟೋ ರೋಗಗಳು ಬರುವ ಮೊದಲೇ ತಡೆಯಬಹುದು ಎಂದು ಮಾರ್ಗದರ್ಶನ ನೀಡಿದ್ದೇವೆ.
ಎರಡನೆಯದು ಇಂದ್ರಿಯವನ ನಿರ್ಮಾಣ. ಇದು 5 ಇಂದ್ರಿಯಗಳಿಗೆ ಹಿತಕರವಾದ ತುಳಸಿ, ಬೇವು, ಅಮೃತ ಬಳ್ಳಿಯಂತಹ ಔಷಧೀಯ ಗಿಡಗಳಿಂದ ಕೂಡಿದ ಒಂದು ಸಣ್ಣ ಇಂದ್ರಿಯವನವನ್ನು ಆರೋಗ್ಯ ಕೇಂದ್ರದ ಆವರಣದಲ್ಲಿ ನಿರ್ಮಿಸಿದ್ದೇವೆ. ಇದು ಕೇವಲ ಗಿಡಗಳಲ್ಲ, ಇದು ಅವರ ಉಸಿರಾಟದ ಆರೋಗ್ಯದ ವನ. ಮೂರನೆಯದು ಹೋಟೆಲ್ ಮೆನುವಿನಲ್ಲಿ ಬದಲಾವಣೆ. ನಾವು ಹಳ್ಳಿಗಳ ಹೋಟೆಲ್ ಮಾಲೀಕರನ್ನು ಭೇಟಿ ಮಾಡಿ ಮನವಿ ಮಾಡಿದೆವು. ನಿಮ್ಮ ನಿತ್ಯದ ಮೆನುವಿನಲ್ಲಿ ಸಿರಿಧಾನ್ಯಗಳನ್ನು ಬಳಸಿ ಸಾವಯವ ಆರೋಗ್ಯಕರ ವಿಶೇಷ ಖಾದ್ಯಗಳನ್ನು ಪರಿಚಯಿಸಿ ಎಂದು. ಆರೋಗ್ಯಕರ ಆಹಾರ ಕೇವಲ ನಮ್ಮ ಸ್ಟಾಲಿನಲ್ಲಿ ಮಾತ್ರ ಅಲ್ಲ, ಅವರ ತಟ್ಟೆಯಲ್ಲೂ ಪ್ರತಿದಿನ ಇರಬೇಕು ಎಂಬುದು ನಮ್ಮ ಪ್ರಯತ್ನ. ನಾಲ್ಕನೆಯದು ಗೋಡೆ ಬರಹ. ಮರೆತು ಹೋಗಬಾರದು ಎನ್ನುವ ಕಾರಣಕ್ಕೆ ಅಂಗನವಾಡಿ ಗೋಡೆ ಮೇಲೆ ಪಂಚೇಂದ್ರಿಯಗಳ ಜಾಗೃತಿ ಸಂದೇಶವನ್ನು ಸುಂದರ ಚಿತ್ರಗಳೊಂದಿಗೆ ಬರೆದಿದ್ದೇವೆ, ಜನರು ಪ್ರತಿದಿನ ನೋಡಿ ನೆನಪಿಟ್ಟುಕೊಳ್ಳುವಂತೆ. ಐದನೆಯದ್ದು ಯೋಗ ಕೊಠಡಿ. ನಿತ್ಯ ಯೋಗಾಭ್ಯಾಸ ಮಾಡಲು ಸಮುದಾಯ ಭವನದಲ್ಲಿ ಒಂದು ಸಣ್ಣ ವ್ಯಾಯಾಮ ಕೊಠಡಿಯನ್ನು ಸಿದ್ಧಪಡಿಸಿದ್ದೇವೆ. ಇನ್ನು ಯೋಗಕ್ಕೆ ಯಾವುದೇ ನೆಪವಿಲ್ಲ. ಆರನೆಯದ್ದು ಯೂತ್ ಕ್ಲಬ್ ರಚನೆ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಯುವಕರ ತಂಡ ಯೂತ್ ಕ್ಲಬ್ ಅನ್ನು ರಚಿಸಿದ್ದೇವೆ. ನಮ್ಮ ನಂತರ ಈ ಜಾಗೃತಿಯನ್ನು ಮುಂದೆ ಕೊಂಡೊಯ್ಯುವವರು ಅವರೇ. ಏಳನೆಯದ್ದು ಮಾನಸಿಕ ಡಿಟಾಕ್ಸ್ ಮಾತುಕತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿ ತಿಂಗಳು ಡಿಟಾಕ್ಸ್ ಮತ್ತು ಆರೋಗ್ಯದ ಬಗ್ಗೆ ಮಾತನಾಡಲು ಒಬ್ಬ ಮುಖ್ಯಸ್ಥರನ್ನು ನೇಮಿಸಿದ್ದೇವೆ. ಪ್ರತಿ ತಿಂಗಳು ಒಂದು ಹೊಸ ವಿಷಯ, ಒಂದು ಹೊಸ ಅರಿವು. ಎಂಟನೆಯದ್ದು ಹ್ಯಾಂಡ್ ವಾಶ್ ಅಭಿಯಾನ. ಆರೋಗ್ಯದ ಮೂಲ ಸ್ವಚ್ಛತೆ. ಅದಕ್ಕಾಗಿ ಪ್ರತಿನಿತ್ಯ ಕೈ ತೊಳೆಯುವ ಅಭ್ಯಾಸವನ್ನು ಜನರಲ್ಲಿ ನಿಯಮಿತವಾಗಿ ಪ್ರಾರಂಭಿಸಿದ್ದೇವೆ. ಕೊನೆಯದಾಗಿ ನಾವು ಅವರಿಗೆ ಒಂದು ಭರವಸೆಯನ್ನು ನೀಡಿದ್ದೇವೆ. ನಾವು ಇಲ್ಲಿಂದ ಹೋದರೂ ಸಂಪರ್ಕ ಇಲ್ಲಿಂದ ಕಡಿದು ಹೋಗುವುದಿಲ್ಲ ಎಂದು. ಯಾವುದೇ ಆರೋಗ್ಯ ಸಮಸ್ಯೆಗೆ ನಮ್ಮನ್ನು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳನ್ನು ನೀಡಿದ್ದೇವೆ. ವಿಶೇಷ ಚಿಕಿತ್ಸೆಗಳಿಗಾಗಿ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿ ಎಂದು ಆಹ್ವಾನಿಸಿದ್ದೇವೆ. ಜೊತೆಗೆ ನಾವು ತಯಾರಿಸಿದ್ದ ಇಂದ್ರಿಯಾ ಲವೆಬಲ್ ಆಪ್ ಬಗ್ಗೆ ತಿಳಿಸಿದ್ದೇವೆ. ಪಂಚೇಂದ್ರಿಯಗಳು ಮತ್ತು ದಿನಚರ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವ ಆಪ್ ಅವರ ಕೈಯಲ್ಲೇ ಇರುವ ಒಬ್ಬ ವೈದ್ಯನಂತೆ. ಪಂಚೇಂದ್ರಿಯಗಳ ಈ ಕತೆ 7 ದಿನದ ಕಥೆಯಲ್ಲ, ಇದು ಅವರ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋದ ಆರೋಗ್ಯದ ಆಸ್ತಿ.